ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿರುವಂತಹ ಘಟನೆ ನಡೆದಿದೆ. ನಟ ನಿರ್ದೇಶಕ ನಂದಕಿಶೋರ್ ಮೇಲೆ ಈ ಆರೋಪ ಬಂದಿರೋದು. ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿದ್ರು ಅನ್ನುವಂತ ಆರೋಪ ನಟ ಹಾಗೂ ನಿರ್ದೇಶಕ ನಂದಕಿಶೋರ್ ಮೇಲೆ ಬಂದಿದೆ. ಕಿಚ್ಚ ಸುದೀಪ್ ಅಭಿಮಾನಿ ಯುವ ನಟ ಶಬರೀಶ್ ಶೆಟ್ಟಿ ಆರೋಪ ಮಾಡಿದ್ದಾರೆ. 2016ರಲ್ಲಿ ನಂದಕಿಶೋರ್ ಒಂದು ಜಿಮ್ನಲ್ಲಿ ಪರಿಚಯ ಆಗಿದ್ರು. ಚಿನ್ನವನ್ನ ಅಡವಿಟ್ಟು 22 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. 9 ವರ್ಷಗಳಿಂದ ನಂದಕಿಶೋರ್ ಹಣ ವಾಪಸ್ ಕೊಟ್ಟಿಲ್ಲ. ಹಣ ಕೇಳಿದ್ರೆ ನಂದಕಿಶೋರ್ ನನಗೆ ಧಮಕಿ ಹಾಕ್ತಾ ಇದ್ದಾರೆ. ಹಣ ಕೇಳಿದ್ರೆ ಸುದೀಪ್ ಸರ್ ಹೇಳಿ ಯಾಮಾರಿಸ್ತಾ ಇದ್ದಾರೆ. ಸಿನಿಮಾದಲ್ಲಿ ಚಾನ್ಸ್ ಅಂತ ಹೇಳಿ ಮೋಸ ಮಾಡಿದ್ದಾರೆ. ಈ ಕಡೆ ಹಣನೂ ಇಲ್ಲ, ಈ ಕಡೆ ಸಿನಿಮಾದಲ್ಲಿ ಅವಕಾಶನೂ ಕೊಡ್ಲಿಲ್ಲ. ನಾನು CCL ನಲ್ಲಿ ಆಡೋ ಕನಸನ್ನ ಕಟ್ಕೊಂಡಿದ್ದೆ. KCC ಟೂರ್ನಿಯಲ್ಲಿ ನಾನು 2 ಸೀಸನ್ ಆಡಿದ್ದೀನಿ. ಹಣ ಕೇಳಿದ್ರೆ KCC ಇಂದ ಹೊರ ಹಾಕ್ತೀನಿ ಅಂತ ಬೆದರಿಸ್ತಾ ಇದ್ದಾರೆ. ಸುದೀಪ್ ಜೊತೆ ಕ್ರಿಕೆಟ್ ಆಡೋ ಆಸೆಯಿಂದ ಸುಮ್ಮನಿದ್ದೀನಿ. ಕಿಚ್ಚ ಸುದೀಪ್ ಅಭಿಮಾನಿ ಶಬರೀಶ್ ಶೆಟ್ಟಿ ಈ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇನ್ನು ಈಗ ನನ್ನ ರಾಮದೂತ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಸಿನಿಮಾ ರಿಲೀಸ್ ಮಾಡೋದಕ್ಕೆ ನನ್ನ ಹತ್ರ ಹಣನೇ ಇಲ್ಲ. ನನ್ನ ಹಣ ವಾಪಸ್ ಕೊಡಿ ಅಂತ ಕೇಳಿದ್ರೆ ಬೆದರಿಕೆ ಹಾಕ್ತಾ ಇದ್ದಾರೆ. ನನ್ನ ಸಿನಿಮಾ ಈಗ ಕಂಪ್ಲೀಟ್ ಆಗಿದೆ. ಸಿನಿಮಾ ರಿಲೀಸ್ ಮಾಡೋದಕ್ಕೆ ನನ್ನ ಹತ್ರ ಹಣ ಇಲ್ಲ. ಹಣ ಕೊಡಿ ಅಂತ ಹೇಳಿದ್ರೆ ಧಮಕಿ ಹಾಕ್ತಿದ್ದಾರೆ. ಏನ್ ಮಾಡ್ಕೊಳ್ತಿರೋ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ನಮ್ಮಂತಹ ಪುಟ್ಟ ಕಲಾವಿದ್ರು ಹೇಗ್ ಬದುಕೋದು? ಈ ವಿಚಾರವನ್ನ ಸುದೀಪ್ ಸರ್ ಗಮನಕ್ಕೆ ತರೋದಕ್ಕೆ ಯತ್ನಿಸ್ತಾ ಇದ್ದೀನಿ. ಆದ್ರೆ ನನ್ನ ನಿರ್ದೇಶಕ ನಂದಕಿಶೋರ್ ತಡೆದಿದ್ದಾರೆ. ನನ್ನ ಹಣ ಕೊಡದೇ ಇದ್ರೆ ನಂದಕಿಶೋರ್ ವಿರುದ್ಧ ದೂರು ಕೊಡ್ತೀನಿ. ನಂದಕಿಶೋರ್ ವಿರುದ್ಧ ಕಾನೂನು ಹೋರಾಟ ಮಾಡ್ತೀನಿ. ನಟ ಶಿವಣ್ಣ ಸುದೀಪ್ ಸರ್ ಫಿಲ್ಮ್ ಚೇಂಬರ್ಗೆ ದೂರು ಕೊಡ್ತೀನಿ ಅಂತ ನಂದಕಿಶೋರ್ ವಿರುದ್ಧ ಯುವ ನಟ ಶಬರೀಶ್ ಶೆಟ್ಟಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ಅನುಮಾನಗಳು ಮೂಡುತ್ತೆ. ಇಲ್ಲಿ ಒಂದಷ್ಟು ವಾಟ್ಸ್ಆಪ್ ಚಾಟ್ಗಳನ್ನ ನೀವು ಗಮನಿಸ್ತಾ ಇದ್ದೀರಿ. 20 lakhs ಅಮೌಂಟ್ ಕ್ಲಿಯರ್ ಮಾಡಿ, within this month clearing everybody. I just want to see and speak with money in hand. ಇದು ನಂದಕಿಶೋರ್ ಅವರ ಜೊತೆಗೆ ಶಬರೀಶ್ ಶೆಟ್ಟಿ ಮಾಡಿರುವಂಥ ವಾಟ್ಸ್ಆಪ್ ಚಾಟ್ಗಳು. ಬಟ್ 9 years ಇಂದ ನೀವು ಯಾಕೆ ಇದನ್ನ ಕಂಪ್ಲೇಂಟ್ ಮಾಡಲಿಲ್ಲ? ಯಾರೋ ಏನೋ ಹೆದರಿಸ್ತಾರೆ, ಯಾರೋ ಏನೋ ತಡೆದು ಬಿಡ್ತಾರೆ ಅನ್ನೋ ಮಾತ್ರಕ್ಕೆ ಸುಮ್ಮನಿರಬಹುದಾ? ಫಿಲ್ಮ್ ಚೇಂಬರ್ಗೆ ಹೋಗಿ ಕಂಪ್ಲೇಂಟ್ ಮಾಡಬೇಕಾಗಿತ್ತು. ಪ್ರತಿನಿಧಿ ದೀಪಿಕಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪಿಕಾ, ಕಿಚ್ಚ ಸುದೀಪ್ ಅವರ ಅಭಿಮಾನಿ ಶಬರೀಶ್ ಶೆಟ್ಟಿ ನಂದಕಿಶೋರ್ ಅವ್ರಿಗೆ ಒಂದು 22 ಲಕ್ಷ ದುಡ್ಡು ಕೊಟ್ಟಿರ್ತಾರೆ. ಸಿನಿಮಾದಲ್ಲಿ ಅವಕಾಶ ಕೊಡಿಸ್ತೀನಿ ಅಂತ ಮೋಸ ಮಾಡಿದ್ದಾರೆ ಅನ್ನೋಂಥ ವಿಚಾರ ಇವಾಗ ಕೇಳ್ತಾ ಇದ್ದೀವಿ. ಆ್ಯಂಡ್ ವಾಟ್ಸ್ಆಪ್ ಚಾಟ್ಗಳನ್ನು ಕೂಡ ಈಗ ಗಮನಿಸ್ತಾ ಇದ್ದೀವಿ. ಕಳೆದ 9 ವರ್ಷಗಳಿಂದ ಯಾಕೆ ಕಂಪ್ಲೇಂಟ್ ಎಲ್ಲೂ ಮಾಡಿಲ್ಲ ದೀಪಿಕಾ? ಸಿಂಧೂರ, CCL ಪ್ಲೇಯರ್ ಆಗಿ KCC ಪ್ಲೇಯರ್ ಆಗಿರುವಂತಹ ಶಬರೀಶ್ ಶೆಟ್ಟಿ ಏನಿದ್ದಾರೆ, ಅವರು ಸಿನಿಮಾ ರಂಗದಲ್ಲಿ ಸಾಧನೆ ಮಾಡಬೇಕು ಅಂತ ತುಂಬಾ ವರ್ಷಗಳಿಂದ ಹೋರಾಡ್ತಾನೆ ಇದ್ದಾರೆ. ಕ್ರಿಕೆಟ್ ಜೊತೆಗೆ ಸಿನಿಮಾ ರಂಗದಲ್ಲೂ ತನ್ನನ್ನ ತಾನು ತೊಡಗಿಸಿಕೊಂಡಿರುವಂತ ಈ ನಟ ನಂದಕಿಶೋರ್ ಅವರ ಮಾತಿಗೆ ಬಿದ್ದು 22 ಲಕ್ಷ ಹಣವನ್ನ ಕೊಟ್ಟಿರುವಂತದ್ದು. 9 ವರ್ಷದ ಹಿಂದೆ 2016ರಲ್ಲಿ 22 ಲಕ್ಷವನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ನಂದಕಿಶೋರ್ ಅವರು ತನಗೆ ಸಿನಿಮಾ ಮಾಡ್ತೀನಿ, ಚಾನ್ಸ್ ಕೊಡಿಸ್ತೀನಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾರೆ ಕೂಡ. ಆದ್ರೆ ಇಲ್ಲಿ ತನಕ ಅವರಿಗೆ ಸಿನಿಮಾಗಳಿಗಾಗ್ಲಿ ಅವಕಾಶವನ್ನ ನಂದಕಿಶೋರ್ ಅವರು ಮಾಡ್ಕೊಟ್ಟಿಲ್ಲ. ಇನ್ನು 9 ವರ್ಷದಿಂದ ಕೊಟ್ಟಿದ್ರು ಕೂಡ ಶಬರೀಶ್ ಅವರು ಏನು ಶಿವಣ್ಣನಿಗಾಗ್ಲಿ ಅಥವಾ ಕಿಚ್ಚ ಸುದೀಪ್ ಅವರಿಗೆ ಈ ಮಾತನ್ನ ಹೇಳ್ತೀನಿ ಅಂತ ಅಂದಾಗ ಬೆದರಿಸುವಂತ ಪ್ರಯತ್ನವನ್ನ ನಂದಕಿಶೋರ್ ಮಾಡ್ತಾರೆ ಅನ್ನುವಂಥದ್ದನ್ನ ಕೂಡ ಅವರು ತಿಳಿಸಿದ್ದಾರೆ. ಆ ಕಾರಣಕ್ಕಾಗಿ ನಾನು ಇಲ್ಲಿ ತನಕ ಸಹಿಸ್ಕೊಂಡು ಬಂದಿದ್ದೀನಿ. ಇನ್ನು ಅವರು ಈಗ ರಾಮದೂತ ಅನ್ನುವಂಥ ಒಂದು ಸಿನಿಮಾ ರೆಡಿ ಇದೆ, ಅದಕ್ಕೆ ಪ್ರಮೋಷನ್ಗೆ ಹಣವನ್ನ ಕೊಡ್ಬೇಕಾಗುತ್ತೆ. ಆ ಹಣ ತನ್ನಲ್ಲಿ ಇರೋದಿಲ್ಲ. ಆ ಕಾರಣಕ್ಕಾಗಿ ಮತ್ತೆ ನಂದಕಿಶೋರ್ ಅವರ ಹತ್ರ ಈ ಹಣವನ್ನ ಕೇಳಿದಾಗ ನಾನು ಕೊಡ್ತೀನಿ, 1 ತಿಂಗಳು ನಾನು ಊರಿಗೆ ಬಂದ ಮೇಲೆ ಕೊಡ್ತೀನಿ ಅನ್ನುವಂತ ಆಡಿಯೋವನ್ನ ಕೂಡ ಹೇಳಿರುವಂತ ಆಡಿಯೋವನ್ನ ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಇನ್ನು ಕಿಚ್ಚ ಸುದೀಪ್ನ ಒಂದು ಆಪ್ತನಾಗಿರುವಂತಹ ಏನು ದೂರುದಾರರಿದ್ದಾರೋ ಇವರು ಕಿಚ್ಚ ಸುದೀಪ್ ಬಳಿ ಬಂದು ತನ್ನ ದೂರನ್ನ ಹೇಳ್ಕೊಳ್ತೀನಿ ಅಂದಾಗ್ಲೂ ಕೂಡ ನಂದಕಿಶೋರ್ ಅವರು ತಡೆಯುವಂತ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ಕೂಡ ಆತ ಹೇಳಿದ್ದಾರೆ. ಇದರ ಜೊತೆಗೆ ನಂದಕಿಶೋರ್ ಕೇವಲ ಈತನಿಗೆ ಒಬ್ಬನಿಗೆ ಅಲ್ಲ, ಇನ್ನೊಂದಿಷ್ಟು ಕಲಾವಿದರಿಗೆ ಈ ತರದ್ದೇ ಹಣದ ಮೋಸವನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಮೂಲಗಳಿಂದ ಸಿಗ್ತಾ ಇದೆ. ಓಕೆ ದೀಪಿಕಾ, ಥ್ಯಾಂಕ್ ಯು ದೀಪಿಕಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.